ಪ್ರೆಗ್ನೆನ್ಸಿ ಸ್ಕ್ಯಾನ್ಗಳಲ್ಲಿ NT ಸ್ಕ್ಯಾನ್ ಮತ್ತೆ ಅನಾಮಲಿ ಸ್ಕ್ಯಾನ್ ವೆರಿ ಇಂಪಾರ್ಟೆಂಟ್. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ನಾವು NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಮಾಡಿದಾಗ ನೇಸಲ್ ಬೋನ್ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಕೆಲವು ಸಲ ಏನಾಗುತ್ತೆ ನೇಸಲ್ ಬೋನ್ ಆಬ್ಸೆಂಟ್ ಇರುತ್ತೆ. ಓಕೆ, ನೇಸಲ್ ಬೋನ್ ಆಬ್ಸೆಂಟ್ ಅಂದ ತಕ್ಷಣ ಫಸ್ಟ್ ವಿ ಹ್ಯಾವ್ ಟು ರೂಲ್ ಔಟ್ ಡೌನ್ ಸಿಂಡ್ರೋಮ್, ದಟ್ ಇಸ್ ಟ್ರೈಸೋಮಿ 21. ಇದ್ರ ಜೊತೆ ಪೇಷಂಟ್ಸ್ ಗೆ ಯಾವ ತರ ಡೌಟ್ ಬರುತ್ತೆ ಅಂದ್ರೆ, ಸರ್ ನೇಸಲ್ ಬೋನ್ ಆಬ್ಸೆಂಟ್ ಅಂತಿದ್ದೀರಾ, ಹಂಗಾದ್ರೆ ಮಗುಗೆ ಮೂಗೇ ಇರೋದಿಲ್ವಾ? ಇದ್ರ ಬಗ್ಗೆ ಡೌಟ್ ಇರುತ್ತೆ. ಈ ನೋಡಿ, ನಮ್ಮ ಮೂಗು ಅಥವಾ ಮಗುದು ಮೂಗು ಆಲ್ಮೋಸ್ಟ್ 80% ಈಸ್ ಫಾರ್ಮ್ ಬೈ ಕಾರ್ಟಿಲೇಜ್ ಅಂಡ್ ಮಸಲ್ಸ್. ಇನ್ನೊಂದು 20% ಅಷ್ಟೇ ಬೋನ್ ಕಾಂಪೋನೆಂಟ್. ಹಾಗಾಗಿ ಬೋನ್ ಇಲ್ಲ, ನೇಸಲ್ ಬೋನ್ ಆಬ್ಸೆಂಟ್ ಇಲ್ಲ ಸ್ಮಾಲ್ ಇದೆ ಅಂತ ತಕ್ಷಣ ಮೂಗ್ ಚಿಕ್ಕದಿರುತ್ತೆ ಇಲ್ಲ ಮೂಗೇ ಆಬ್ಸೆಂಟ್ ಇರುತ್ತೆ ಅಂತಲ್ಲ. ನೇಸಲ್ ಬೋನ್ಗೂ ಮೂಗ್ ಶೇಪ್ಗೂ ಸೈಜ್ಗೂ ಸಂಬಂಧನೇ ಇಲ್ಲ. ಮೂಗು ನಾರ್ಮಲ್ ಇರುತ್ತೆ, ನಾರ್ಮಲ್ ಸೈಜ್ ಇರುತ್ತೆ, ನಾರ್ಮಲ್ ಶೇಪ್ ಇರುತ್ತೆ. ಬಟ್ ಆಬ್ಸೆಂಟ್ ನೇಸಲ್ ಬೋನ್ ಅಥವಾ ಶಾರ್ಟ್ ನೇಸಲ್ ಬೋನ್ ಇದ್ರೆ ಅದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿಗೆ ಲಿಂಕೇ ಹೊರತು ಮೂಗು ಸೈಜ್ ಶೇಪ್ಗೆ ಲಿಂಕ್ ಅಲ್ಲ. ಈ ಕ್ಲಾರಿಟಿ ತುಂಬಾ ಜನಕ್ಕೆ ಇರೋದಿಲ್ಲ. ಆಕ್ಚುಲಿ ಇದೇನ್ ಮಾಡ್ತಾರೆ, ಅವರು ಬರೀ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಬಗ್ಗೆ ಡಾಕ್ಟರ್ ಹೇಳಿದ್ರಲ್ಲಪ್ಪ, ಮೂಗ್ ಶೇಪ್ ಬಗ್ಗೆನೇ ಹೇಳಿಲ್ಲ ಅಂತ ವರಿ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ನೀವು ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂಡ್ ಈ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.